ಇಂದು ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭಗೀರಥ ಮಹರ್ಷಿ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಯಿತು. ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮಿಸಿದ್ರು. ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಸಿಎಚ್ ಶ್ರೀನಿವಾಸ್ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ, ಭಗೀರಥ ಮಹರ್ಷಿಯವರ ಕೊಡುಗೆ ಮತ್ತು ಆದರ್ಶಗಳನ್ನು ಮೆಲುಕು ಹಾಕಿದ್ರು. ಭಗೀರಥ ಮಹರ್ಷಿಯು ಹಿಂದಿನ ಕಾಲದಲ್ಲಿ ಮಹಾನ್ ಚಿಂತಕರಾಗಿದ್ದಂಥವರು. ಅವರ ಆದರ್ಶ ಮತ್ತು ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ತಿಳಿಸಿದ್ರು. ಜಯಂತಿಯಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಷಡಕ್ಷರಿ, ಮಾವಿನಕಾಯಿ ಶ್ರೀಕಾಂತ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಹರೀಶ್ ವಿರಾಟ್ ಹಾಗೂ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಫತಾವುಲ್ಲಾ ಹಾಗೂ ಅಫ್ತಾಫ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಮೊದಲಿಗೆ ನಮ್ಮ ಭಗೀರಥ ಮಹರ್ಷಿಯ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ಜನತೆಗೆ ಶುಭವನ್ನು ಕೊಡ್ತಾ, ಈ ಒಂದು ಸಂದರ್ಭದಲ್ಲಿ ಭಗೀರಥ ಮಹರ್ಷಿಯು ಈ ಧರೆಗೆ ಈ ಒಂದು ಗಂಗೆಯನ್ನು ಕುರಿತು ತಪಸ್ಸು ಮಾಡಿ ಈ ಒಂದು ನೀರನ್ನು ತಂದಂಥ ಮಹಾನ್ ಪುರುಷ ಭಗೀರಥ ಪುರುಷ. ಈ ಒಂದು ಪುರುಷನ ವಂಶಜರು ಉಪ್ಪಾರರು. ಅವರು ಮೂಲತಃ ಕ್ಷತ್ರಿಯರಾಗಿದ್ದು ಈಗ ಅವರು ಉಪ್ಪಾರ ಅಂತೇಳಿ ಗುರುತಿಸಿದ್ದಾರೆ. ಇವರು ಇಡೀ ಜಗತ್ತಲ್ಲೇ ಇವರ ಒಂದು ವಂಶಜರಿದ್ದಾರೆ. ಒಂದು ಸೂರ್ಯ ವಂಶಜರು. ಇವರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಉಪ್ಪಾರರು ಧನ್ಯವಂತರು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನರಿಗೆ ಗಂಗಾ ಸಪ್ತಮಿ ವೈಶಾಖ ಮಾಸದ ಈ ಋತುವಿನಲ್ಲಿ ಭಗೀರಥ ಜಯಂತಿಯ ಶುಭಾಶಯಗಳನ್ನು ಈ ನಾಡಿನ ಸಮಸ್ತ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಬಹಳಷ್ಟು ಸಂಕಷ್ಟದ ದಿನಗಳಲ್ಲಿ ಕಠಿಣ ಪರಿಶ್ರಮದಿಂದ ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಧರೆಗೆ ಇಳಿಸಿದಂಥ ಮಹರ್ಷಿ ಭಗೀರಥ ಮಹರ್ಷಿಯರ ಜಯಂತ್ಯೋತ್ಸವವನ್ನು ಇವತ್ತು ಸಡಗರ ಸಂಭ್ರಮದಿಂದ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ಆ ಸಮಾಜದ ಬಂಧುಗಳು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಡಿನ ಜನತೆಗೆ ಭಗೀರಥ ಜಯಂತಿಯ ಶುಭಾಶಯಗಳು. ವಿಶೇಷವಾಗಿ ಚನ್ನಗಿರಿ ಜನತೆಗೆ ಭಗೀರಥ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ, ಅವತ್ತಿನ ಕಾಲದಲ್ಲಿ ಸ್ವರ್ಗದಿಂದ ಗಂಗೆಯನ್ನು ಧರೆಗಿಳಿಸಿದಂಥ ಮಹಾನ್ ವ್ಯಕ್ತಿಯ ದಿನಾಚರಣೆ ಹಿಂದೆ ಮುಂದಿನ ನಾವು ದಿನ ನೋಡ್ಬೋದು. ಸುಮಾರು ಮಳೆಯಾಗಿದೆ. ಇನ್ನು ಮುಂದೆ ಕೂಡ ಮಳೆ ಚೆನ್ನಾಗಾಗಲಿ ಅಂತಂದು ನಾಡಿನ ನಮ್ಮ ಚನ್ನಗಿರಿ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಂದು